हेलो। जिसका हर फैन कई महीनों से कर रहा था इंतजार, एक धमाकेदार इवेंट को लेकर आ रहा है। नॉर्दर्न प्रेजेंट्स बाय गंगोली प्रीमियर लीग एडिशन 6, जहां गूंजेगी चीयर की आवाज, बल्ले से निकलेगा तूफान और हर खिलाड़ी खेलेगा जीत के जुनून के साथ। स्टेज तैयार है, खिलाड़ी तैयार है, हिस्ट्री रचने का। हेलो, अस्सलाम वालेकुम। GPL Gongoli Premier League ಸೀಸನ್ 6 ಇದರ ಪ್ರಥಮ ಪಂದ್ಯಕೂಟ ಅಂಕಣದ ಒಳಭಾಗದಲ್ಲಿ ಸಾಗಲಿಕ್ತಾ ಇದೆ.
हॅलो. याय बा आवाज करत असे का नाही. नाही. ಮುಖಾಂತರ ಖಾತೆ ಆರಂಭಗೊಳ್ತಾ ಇದೆ ಪ್ರಥಮ ಎಸೆತದಲ್ಲಿ. ಜುನೈದ್ ದಾನಿಂದ 4 ಓಟಗಳು ಮೂಡಿ ಬರ್ತಾ ಇದೆ. ಪ್ರಥಮ ಒಡ್ಡಿಯ ದಾಖಲೆ ಆಗ್ತಾ ಇದೆ. ಮತ್ತೆ ದ್ವಿತೀಯ ಎಸೆತಕ್ಕಾಗಿ ಸಫ್ವಾನ್ ಮತ್ತೆ ರಿವರ್ಸ್ಗೆ ನಾವು ಒಂಟಿ ಓಟಕ್ಕೆ ಸಫಲತೆಯನ್ನು ಕಾಣ್ತಾ ಇದ್ದೇವೆ. ಒಂಟಿ ಓಟದ ಮುಖಾಂತರ ತಂಡದ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಳತೆಯನ್ನು ಕಾಣ್ತದೆ. ತಂಡದ ಮೊತ್ತ 5ಕ್ಕೆ ಮುನ್ನುಗ್ತಾ ಇದೆ ಪ್ರಥಮ ಓಟದ ಚಾಲ್ತಿಯಲ್ಲಿ. ತೃತೀಯ ಎಸೆತಕ್ಕಾಗಿ ಸಫ್ವಾನ್ ತೀರ್ಪುಗಾರರನ್ನು ಬಳಸುತ್ತಾ GPL ಗಂಗೊಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ 6 ಮತ್ತೆ ಮನಮೋಹಕ ಶೈಲಿಯ ಒಂದು ರಿವರ್ಸ್ ಶಾಟ್. 4 ಓಟಗಳು ಮೂಡಿ ಬರ್ತಾ ಇದೆ. ದ್ವಿತೀಯ ಬೌಂಡ್ರಿ ಪ್ರಥಮ ಓವರ್ನಲ್ಲಿ. ತಂಡ ಮೊತ್ತ 9ಕ್ಕೆ ಮುನ್ನುಗ್ತಾ ಇದೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಮಿಡ್ವಿಕೆಟ್ ವಿಭಾಗದಲ್ಲಿ ಒಂಟಿ ಓಟದ ಮುಖಾಂತರ ತಂಡ ಮೊತ್ತ 10ಕ್ಕೆ ನುಗ್ತಾ ಇದೆ ಪ್ರಥಮ ಓವರ್ ಚಾಲ್ತಿಯಲ್ಲಿ. 5ನೇ ಎಸೆತಕ್ಕಾಗಿ ಸಫ್ವಾನ್ ಮತ್ತೆ ಮನಮೋಹಕ ಶೈಲಿಯ ಒಂದು ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಸಿಕ್ಸರ್ ಆಗಿ ಮೂಡಿ ಬರ್ತಾ ಇದೆ. ಗಾಡಿಯ ವಿರುದ್ಧ ದಿಕ್ಕಿನಲ್ಲಿ ಸಿಕ್ಸರ್ ಮೂಡಿ ಬರ್ತಾ ಇದೆ ಲಾಂಗ್ ಆಫ್ ವಿಭಾಗದಲ್ಲಿ. ತಂಡ ಮೊತ್ತ 16ಕ್ಕೆ ಮುನ್ನುಗ್ತಾ ಇದೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ. ಕೊಂಚ ದುಬಾರಿ ಮಟ್ಟದ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾರೆ ಎಸೆತಗಾರ ಸಫ್ವಾನ್. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ. ತಂಡ ಮೊತ್ತ 16. ಮತ್ತೆ ಸಫ್ವಾನ್ ಮತ್ತೆ ಮನಮೋಹಕ ಶೈಲಿಯ ಹೊಡೆತ ಭೂತಿಯಾಗುವ ಸಾಧ್ಯತೆ. ಪ್ರಥಮ ಹುದ್ದೆಯ ಆಘಾತವನ್ನು ಕಾಣ್ತಾ ಇದೆ. ಮಿಡ್ವಿಕೆಟ್ ವಿಭಾಗದಲ್ಲಿ ಪ್ರಥಮ ಹುದ್ದೆಯ ಆಘಾತವನ್ನು ಕಾಣ್ತಾ ಇದ್ದೇವೆ. ಪ್ರಥಮ ಓವರ್ನಲ್ಲಿ ಕೊಂಚ ಮಟ್ಟಿಗೆ ರನ್ ಧಾರಣೆ ಬಿಟ್ಟುಕೊಟ್ಟರು ಸಹ ಕೊನೆಯ ಎಸೆತದಲ್ಲಿ ಹುದ್ದೆಯನ್ನು ಪಡೆಯುವ ಮೂಲಕ ಸಫ್ವಾನ್ ತನ್ನ ಓವರ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ಪ್ರಥಮ ಓವರ್ನ ಮುಕ್ತಾಯದಲ್ಲಿ ತಂಡ ಮೊತ್ತ 16ಕ್ಕೆ 1. 16 loss of 1 wicket after completion of first over. GPL Gangoli Premier League Season 6
ಇದರ ಪ್ರಥಮ ಪಂದ್ಯ ಅಂಕದ ಒಳಭಾಗದಲ್ಲಿ ಸಾಗ್ತಾ ಇದೆ. ವಿದ್ವಾರ್ ಬಾಯ್ಸ್ ದ್ವಿತೀಯ ಓವರಿನ ಜೊತೆಗೆ ದ್ವಿತೀಯ ಓವರ್ನ ಎಸೆಯಲು ಆಸಿರ್ ಶಿವಪ್ರಸಾದ್ ರವರಿಗೆ ಮತ್ತೊಮ್ಮೆ ಶೈಲಿಯನ್ನು ಹೊಡೆತಕ್ಕೆ ಯತ್ನ, ಯಾವುದೇ ಸಮೃದ್ಧಿಯನ್ನು ಕಾಣ್ತಾ ಇದ್ದಾರೆ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಪ್ರಥಮ ಎಸೆತ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ದ್ವಿತೀಯ ಎಸೆತಕ್ಕಾಗಿ ಆಸೀರ್ ಮತ್ತೊಂದು ಮನಮೋಹಕ ಶೈಲಿ ಹೊಡೆತಕ್ಕೆ ಯತ್ನ, ಬುತ್ತಿಯಾಗುವ ಇಲ್ಲ ಸಾಧ್ಯತೆ. ದ್ವಿತೀಯ ಹುದ್ದರಿ ಆಘಾತವನ್ನು ಕಾಣ್ತಾ ಇದ್ದೇವೆ. ಶಿವಪ್ರಸಾದ್ ಹುದ್ದರಿ ಕೈ ಚೆಲ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 2 ಹುದ್ದೆಯನ್ನು ಕಳೆದುಕೊಳ್ಳುತ್ತಾ ತಂಡದ ಮೊತ್ತ 16ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದ್ದೇವೆ. ಪ್ರಥಮ ಜೋಡಿ ಇದೀಗಾಗಲೇ ಅಂಕವನ್ನು ತೆರವುಗೊಳಿಸ್ತಾ ಇದೆ. ಓಕೆ, ಆಸೀರ್ ಸಫಲತೆಯ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾನೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪ್ರಥಮ 2 ಎಸೆತದಲ್ಲಿ 1 ಹುದ್ದೆಯನ್ನು ತನ್ನದಾಗಿಸ್ತಾ ಆಸೀರ್ ತೃತೀಯ ಎಸೆತಕ್ಕಾಗಿ ವಿದ್ವಾರ್ ಬಾಯ್ಸ್ ಶೈನ್ ಮ್ಯಾಂಗ್ಳೂರ್ ವಿರುದ್ಧವಾಗಿ ಆಡ್ತಾ ಇದೆ ಒಂದು ಪಂದ್ಯ ಕೂಟದಲ್ಲಿ. GPL ಗಂಗೋಲಿ ಪ್ರೀಮಿಯರ್ ಲೀಗ್ ಸೀಸನ್ 6. ಆಸೀರ್ ತೃತೀಯ ಎಸೆತಕ್ಕಾಗಿ ನವಾಜ್ ರವರಿಗೆ ಮತ್ತೆ ಬೀಸಿಗೆ ಹೊಡೆತ ಮೆನುಗಾರ್ಡ್ ವಿಭಾಗದಲ್ಲಿ 4 ಓಟಗಳು ಮೂಡಿ ಬರ್ತಾ ಇದೆ. 4 ಓಟಗಳ ಮುಖಾಂತರ ತಂಡ ಮೊತ್ತ 20ಕ್ಕೆ ಮುನ್ನುಗ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಗಾಳಿ ಒತ್ತಡದ ಮುಖಾಂತರ ಪಂದ್ಯ ಸಾಗ್ತಾ ಇದೆ. ವಿದ್ವಾನ್ ಬಾಯ್ಸ್ ಟೀಮ್ ಶೈನ್ ಮ್ಯಾಂಗ್ಳೂರ್ ವಿರುದ್ಧವಾಗಿ ಪಂದ್ಯಕೂಟ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಪ್ರಥಮ ಪಂದ್ಯಕೂಟ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ GPL ಟ್ರೋಫಿಗಾಗಿ. ಮತ್ತು ಬೀಸಿಗೆ ಹೊಡೆತಕ್ಕೆ ಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಕೊಂಚ ಯಶಸ್ವಿ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾನೆ ಆಸೀರ್. ಬಹಳಷ್ಟು ಉತ್ತಮ ಮಟ್ಟಿಗೆ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾನೆ ಆಸೀರ್. ಮತ್ತೆ ಬೀಸು ಮನಮೋಹಕ ಶೈಲಿಯನ್ನು ಹೊಡೆದ ಗಗನ ಚುಂಬಿ ಹೊಡೆದ ಬೋತಿ ಎಲ್ಲ ಸಾಧ್ಯತೆ ಔಟ್ ಆಗ್ತಾ ಇದ್ದಾರೆ. ಲಾಂಗ್ ಆನ್ ವಿಭಾಗದಲ್ಲಿ ತೃತೀಯ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ನವಾಜ್ರ ಹುದ್ದರಿ ಕೈ ಚೆಲ್ತಾ ಇದೆ.
ಕೊಂಚ ಸಫಲತೆಯನ್ನು ಕಾಣ್ತಾ ಇದ್ದ ಎಸೆತಗಾರಕ ಆಸೇರ್. ದ್ವಿತೀಯ ಓವರ್ನಲ್ಲಿ 2 ಹುದರನ್ನು ತಂದಾಗ್ತಾ ಇದ್ದಾನೆ ಆಸೇರ್. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಆಸೀರ್ ತನ್ನ ಪ್ರಥಮ ಓವರಿನಲ್ಲಿ 2 ಹುದ್ದೆಯನ್ನು ತಂದಾಗ್ತಾ ಇದ್ದಾನೆ. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ದ್ವಿತೀಯ ಓವರ್ನ ಕೊನೆಯ ಎಸೆತಕ್ಕಾಗಿ ಆಸೀರ್ ಸಜ್ಜಾಗ್ತಾ ಇದ್ದಾರೆ. ವಿದ್ವಾರ್ ಬಾಯ್ಸ್ ಎದುರಾಡಿ ತಂಡವಾದ ಟೀಮ್ ಶೈನ್ ಬೆಂಗಳೂರು ಕಟ್ಟು ಹಾಕುವಲ್ಲಿ ಸಫಲತೆಯನ್ನು ಕಾಣ್ತಾ ಇದೆ. ಮತ್ತು ಕೊನೆಯ ಎಸೆತಕ್ಕಾಗಿ ಆಸೀರ್ ಸಜ್ಜಾಗ್ತಾ ಇದ್ದಾನೆ. ಜಿಪಿಎಲ್ ಗಂಗೋಲಿ ಪ್ರೀಮಿಯರ್ ಲೀಗ್ 6ನೇ ಆವೃತ್ತಿಯ ಪಂದ್ಯಾಕೂಟ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಸತತವಾಗಿ 5 ಪಂದ್ಯಾಕೂಟವನ್ನು ಆಯೋಜಿಸಿದಂಥ ಜಿಪಿಎಲ್ ತದ ಬಳಿಕ ಕೆಲವು ಸಮಯದ ಬಳಿಕ ಮತ್ತೆ ಸೀಸನ್ 6 ಅನ್ನು ಆರಂಭಿಸ್ತಾ ಇದೆ. ಅಲ್ತಾಫ್ರವರ ಮುಂದಾಳತ್ವದಲ್ಲಿ ಗಂಗೋಲಿ ಬಾಯ್ಸ್ ಮತ್ತೆ ಆಸೀರ್ ಕೊನೆಯ ಎಸೆತಕ್ಕಾಗಿ ಮತ್ತೆ ಬೀಸಿಗೆ ಹೊಳೆತ 4 ಓಟಗಳು ಮೂಡಿ ಬರ್ತಾ ಇದೆ. ಲಾಂಗ್ ಆನ್ ವಿಭಾಗದಲ್ಲಿ 4 ಓಟಗಳ ಮುಖಾಂತರ ದ್ವಿತೀಯ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 24 3 ಹುದ್ದೆಗಳ ನಷ್ಟದಲ್ಲಿ. ಆಸೀರ್ ಸಫಲತೆಯ ಎಸೆತಗಾರಿಕೆಯನ್ನು ನೀಡಿರುವುದು 2 ಹುದ್ದೆಗಳನ್ನು ಸಹಿತ ಪ್ರಥಮ ಓವರ್ನಲ್ಲಿ ಕೇವಲ 8 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. ತೃತೀಯ ಓವರ್ ಎಸೆಯಲು ತೃತೀಯ ಓವರ್ನ ತೃತೀಯ ಓವರ್ನ ಪ್ರಥಮ ಎಸೆತ 1 ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದ್ದೇವೆ. 1 ಓಟದ ಮುಖಾಂತರ ತಂಡ ಮೊತ್ತ 25ಕ್ಕೆ ಮುನ್ನುಗ್ತಾ ಇದೆ. ತಂಡದ ಮೊತ್ತದಲ್ಲಿ 1 ಓಟದ ಹೆಚ್ಚಳವನ್ನು ಕಾಣ್ತಾ ಇದ್ದೇವೆ. ತೃತೀಯ ಓವರ್ನ ಪ್ರಥಮ ಎಸೆತ. ದ್ವಿತೀಯ ಎಸೆತಕ್ಕಾಗಿ ಅರ್ಷಾದ್ ಮಾತ್ರ ಈ ವರ್ಷ 4 ಓಟಗಳು ಮೂಡಿ ಬರ್ತಾ ಇದೆ. 4 ಓಟದ ಮುಖಾಂತರ ತಂಡ ಮೊತ್ತ 30ಕ್ಕೆ ಮುನ್ನುಗ್ತಾ ಇದೆ. 29ಕ್ಕೆ ಮುನ್ನುಗ್ತಾ ಇದೆ. ತೃತೀಯ ಓವರ್ನ ಚಾಲ್ತಿಯಲ್ಲಿ ಜಿಪಿಎಲ್ ಗಂಗೋಲಿ ಪ್ರೀಮಿಯರ್ ಲೀಗ್ ನ ಪ್ರಥಮ ಹಣಾಹಣಿ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಮತ್ತೆ ರಿವರ್ಸ್ ಸ್ಟೆಪ್ಗಾಗಿ ಯತ್ನ ಲೆಗ್ ಬೈ ಮುಖಾಂತರ 1 ಓಟದ ಹೆಚ್ಚಳ ಕಾಣ್ತಾ ಇದ್ದೇವೆ. ಪ್ರಥಮ ಆಕ್ರಮಣ ಎಸೆತ ಮೂಡಿ ಬರ್ತಾ ಇದೆ.
ಲೆಗ್ ಬೈ ಮುಖಾಂತರ ತಂಡ ಮೊತ್ತ 30 3 ಉದ್ದರಿಯ ನಷ್ಟದಲ್ಲಿ ಮತ್ತೆ ರಿವರ್ಸ್ ಅಪ್ಗೆ ಸಫಲತೆಯನ್ನು ಕಾಣ್ತಾ ಇದ್ದಾನೆ ದಾಂಡಿಗ. ಒಂಟಿ ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದ್ದೇವೆ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಳವನ್ನು ಕಾಣ್ತಾ ತಂಡ ಮೊತ್ತ 31ಕ್ಕೆ ಮುನ್ನುಗ್ತಾ ಇದೆ. 31 ಲಾಸ್ ಆಫ್ 3 ವಿಕೆಟ್. ಮತ್ತೆ ಅರ್ಷಾದ್ ಮತ್ತೆ ತನ್ನದೇ ಶೈಲಿಯ ಹೊಳೆತ 4 ಓಟಗಳು ಮೂಡಿ ಬರ್ತಾ ಇದೆ. ಸ್ವಿಪ್ ಮುಖಾಂತರ ತಂಡ ಮೊತ್ತದಲ್ಲಿ 4 ಓಟಗಳ ಹೆಚ್ಚಳವನ್ನು ಕಾಣ್ತಾ ಇದ್ದೇವೆ. ತಂಡ ಮೊತ್ತ 35 35. ಕೊಂಚ ಮಟ್ಟಿಗೆ ದುಬಾರಿ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾನೆ ದಾಂಡಿಗ. ಕೊನೆ ಎಸೆತಗಾಗಿ ಅರ್ಷಾದ್ ತೀರ್ಪುಗಾರನ್ನು ಬಳಸುತ್ತಾ ಮತ್ತೆ ರಿವರ್ಸ್ ಯತ್ನ. ಯಾವುದೇ ಓಟದೆ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಪ್ರತಿ ಓವರ್ನ ಮುಕ್ತಾಯದಲ್ಲಿ ನನ್ನ ಮೊತ್ತ 35. ಉಮೇದ್ವಾರ್ ಬಾಯ್ಸ್ ಮ್ಯಾಂಗ್ಳೂರ್ ವಿರುದ್ಧವಾಗಿ ಪಂದ್ಯ ಕೂಡ ಅಂಕಣದ ಒಳಗಾಗಿ ಸಾಗ್ತಾ ಇದೆ. ನಾಲ್ಕನೇ ಓವರ್ನ ಎಸೆಯಲು ಸಫ್ವಾನ್ ಸಜ್ಜಾಗ್ತಾ ಇದ್ದಾರೆ. ತನ್ನ ಪ್ರಥಮ ಓವರ್ನಲ್ಲಿ ಸಫಾನ್ 16 ಓಟವನ್ನು ಬಿಟ್ಟುಕೊಂಡು 1 ಹುದ್ದೆಯನ್ನು ತನ್ನದಾಗಿಸಿದ್ರು. ದ್ವಿತೀಯ ಓವರ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ ಸಫಾನ್. ತನ್ನ ಕೂಟದ ದ್ವಿತೀಯ ಹಾಗೂ ಇನ್ನಿಂಗ್ಸ್ನ 4ನೇ ಓವರ್ನ ಎಸೆಯಲು ಮತ್ತೆ ಬೀಸುಗೆ ಮನಮೋಹಕ ಶೈಲಿ ಒಂದು ಹೊಡೆದಕ್ಕೆ ಯತ್ನ. ಬುತ್ತಿಯಾಗುವ ಎಲ್ಲ ಸಾಧ್ಯತೆ ಕೈ ಚೆಲ್ತಾ ಇದ್ದಾನೆ ಕ್ಷೇತ್ರರಕ್ಷಕ. ಒಂದು ಜೀವದಾನವನ್ನು ನೀಡ್ತಾ ಇದ್ದಾನೆ. ಕೊಂಚ ಮತ್ತೆ ಗಲಿಬಿಲಿಯ ವಾತಾವರಣ ಕಂಡುಕೊಡ್ತಾ ಇದ್ದಾನೆ ಕ್ಷೇತ್ರರಕ್ಷಕ. ಒಂಟಿ ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದ್ದೇವೆ. ಒಂದು ಜೀವದಾನವನ್ನು ಪಡೆಯುತ್ತಾ ಇದ್ದಾನೆ ದಾಂಡಿಗ. ಮತ್ತೆ ಕೊಂಚ ಹೊರನೂ ಕಾಣ್ತಾ ಇದೆ. ಯಾವುದೇ ತೀರ್ಪು ನೀಡ್ತಾ ಇಲ್ಲ. ತೀರ್ಪುಗಾರರಿಂದ ಚುಕ್ಕಿ ಅನ್ನುವಂಥ ಸೂಚನೆ ಮೂಡಿ ಬರ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದವನ್ನು ನೀಡ್ತಾ ಇಲ್ಲ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಮತ್ತೆ ರನ್ ಔಟ್ ಆಗುವಂತ ಸಾಧ್ಯತೆ ಕೈ ಚೆಲ್ತಾ ಇದ್ದಾನೆ ಸ್ವತಃ ಎಸೆಗಾರ ಸಫ್ವಾನ್. ಕೊಂಚ ಮಟ್ಟಿಗೆ ಇರುವ ದಾಂಡಿಗಳಲ್ಲಿ ಮತ್ತೆ ಸಫ್ವಾನ್ ಸ್ವಲ್ಪ ಯಶಸ್ವಿ ಎಸೆಗಾರಿಕೆ ನೀಡ್ತಾ ಇದ್ದಾನೆ. ಪ್ರಥಮ ಓವರ್ನಲ್ಲಿ 16 ಓಟವನ್ನು ಬಿಟ್ಟುಕೊಂಡಂತ ಸಫ್ವಾನ್ ಕೊಂಚ ಮಟ್ಟಿಗೆ ಯಶಸ್ವಿ ಎಸೆಗಾರಿಕೆ ನೀಡ್ತಾ ಇದ್ದಾನೆ ದ್ವಿತೀಯ ಓವರ್ನಲ್ಲಿ. ಮತ್ತೆ ಕೊಂಚ ಗಲಿಬಿಲಿಯ ಕ್ಷೇತ್ರರಕ್ಷಣೆ ಮೂಡಿ ಬರ್ತಾ ಇದೆ. ಒಂಟಿ ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದೆ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಳವನ್ನು ಕಾಣ್ತಾ ಇದ್ದಾರೆ. ಮೊತ್ತ 37ಕ್ಕೆ ಮುನ್ನುಗ್ತಾ ಇದೆ 3 ಉದ್ದರಿಯ ನಷ್ಟದಲ್ಲಿ. ಸಫ್ವಾನ್ 5ನೇ ಎಸೆತಕ್ಕಾಗಿ ನೌಫಾಲ್ ರವರಿಗೆ ಲಾಂಗ್ ಆಫ್ ವಿಭಾಗದಲ್ಲಿ ತಪ್ಪಿದ್ರು. ಒಂಟಿ ಅವಡಿ ಓಟವನ್ನು ತಂಡದಾಗ್ತಾ ಇದ್ದಾನೆ.
ಈ ಅವಳಿ ಓಟದ ಮುಖಾಂತರ ತಂಡದ ಖಾತೆಗೆ ಅವಳಿ ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 39, 39, ಲಾಸ್ ಆಫ್ 3 ವಿಕೆಟ್. ಸಫ್ವಾನ್ ಕೊನೆಯ ಎಸೆತವನ್ನು ಎಸೆಯಲು ಬೀಸುಗೆ ಮನಮೋಹಕ ಶೈಲಿಯ ಒಂದು ಹೊಳೆತ 6 ಓಟಗಳು ಸಿಕ್ಸರ್ ಆಗಿ ಮೂಡಪಾಡ್ತಾ ಇದೆ. ನೌಫಾಲ್ ರವರ ತಂಡ ಮೊತ್ತದಲ್ಲಿ 6 ಓಟಗಳ ಹೆಚ್ಚಿನ ಕಾಣ್ತಾ ಇದ್ದೇವೆ. ತಂಡದ ಮೊತ್ತ 45, 4 ಓವರ್ಗಳ ಮುಕ್ತಾಯದಲ್ಲಿ. ಸಫ್ವಾನ್ ತನ್ನ ಪ್ರಥಮ ಓವರ್ನಲ್ಲಿ 16 ಓಟವನ್ನು ಬಿಟ್ಟುಕೊಂಡು 1 ಉದಿರಿನ ತಂಡದಾಗಿದ್ದಂಥ ದ್ವಿತೀಯ ಓವರ್ನಲ್ಲಿ ಕೇವಲ 10 ಓಟವನ್ನು ಬಿಟ್ಟುಕೊಂಡಿದ್ದಾರೆ. ಅರ್ಥಾತ್ 2 ಓವರಲ್ಲಿ 26 ಓಟ, 1 ಉದಿರಿ ತಂಡದಾಗಿಸುವಲ್ಲಿ ಸಫಾನ್ ಸಫಲತೆಯನ್ನು ಕಾಣ್ತಾ ಇದ್ದಾನೆ. ವಿದ್ವಾನ್ ಮ್ಯಾಂಗ್ಳೂರನ್ನು ಕಟ್ಟು ಹಾಕಲು ಕೊಂಚ ಸಫಲತೆಯನ್ನು ಕಾಣ್ತಾ ಇದೆ. GPL ಸೀಸನ್ 6 ನಲ್ಲಿ ಪ್ರಥಮ ಪಂದ್ಯಾಕೂಟ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ಹಮೀದ್ ಖೋರ್ಕರವನ್ನು ಕಾಣ್ತಾ ಇದ್ದೇವೆ. 5ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಮತ್ತೆ ಮನಮೋಹಕ ಶೈಲಿಯ ಒಂದು ಹೊಡೆತ. 4 ಓಟಗಳು 4 ಎನ್ನುವಂಥ ಸೂಚನೆ. ಮತ್ತೆ ರಿವರ್ಸ್ ಶಾಟಿಗಾಗಿ ಯತ್ನ ವಿಫಲತೆಯನ್ನು ಕಾಣ್ತಾ ಇದ್ದಾನೆ ದಾಂಡಿಗ. ತೃತೀಯ ಎಸೆತಕ್ಕಾಗಿ ಹಮೀದ್. ಕೊಂಚ ನೆಗೆದ ಒಂದು ಕಣ್ಣದ ಚೆಂಡು ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಮತ್ತೆ ಚುಕ್ಕೆ ಆಗ್ತಾ ಇದೆ. ಕೊಂಚ ಮಟ್ಟಿಗೆ ಯಶಸ್ವಿ ಎಸೆತಗಾರಿಕೆ ನೀಡ್ತಾ ಇದ್ದಾನೆ ಹಮೀದ್. ಅಕ್ರಮ ಎನ್ನುವಂಥ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್ ಎನ್ನುವಂಥ ತೀರ್ಪುಗಾರನ ಮೂಡಿ ಬರ್ತಾ ಇದೆ. ಪ್ರಥಮ ಅಕ್ರಮ. ಮತ್ತೆ ಬುತ್ತಿ ಕೈ ಚೆಲ್ತಾ ಇದ್ದಾನೆ ಕ್ಷೇತ್ರ ರಕ್ಷಕ. ಒಟ್ಟಿ ಅವಳಿ ಓಟವನ್ನು ತಂಡದಾಗ್ತಾ ಇದ್ದ. ತೃತೀಯ ಓಟಕ್ಕೆ ಯತ್ನ ಯಾವುದೇ ಸಫಲತೆ ಕಾಣ್ತಾ ಇಲ್ಲ, ಕೇವಲ ಅವಳಿ ಓಟವನ್ನು ತಂಡದಾಗ್ತಾ ಇದ್ದಾನೆ. ತಂಡ ಮೊತ್ತದಲ್ಲಿ ಅವಳಿ ಓಟದ ಹೆಚ್ಚಳತೆ ಎದ್ದು ಕಾಣ್ತಾ ಇದೆ. ತಂಡದ ಮೊತ್ತ 53ಕ್ಕೆ ಮುನ್ನುಗ್ತಾ ಇದೆ. ಮತ್ತೆ ಮೆಡಿಗೇಡ್ ಪಾದದಲ್ಲಿ ದಬ್ಬಿದ್ದಾರೆ ವಾಟಿ. ಮತ್ತೆ ಬೌಂಡ್ರಿ ಅನ್ನೋದು ಸೂಚನೆ. 4 ಓಟಗಳು ಕೊಂಚ ವಿಫಲತೆಯನ್ನು ಕಾಣ್ತಾ ಇದ್ದಾರೆ ಕ್ಷೇತ್ರ ರಕ್ಷಕ. 4 ಓಟಗಳ ಮುಖಾಂತರ ತಂಡ ಮೊತ್ತ 57ಕ್ಕೆ ಮುನ್ನುಗ್ತಾ ಇದೆ. 57. ಮತ್ತೆ ಬೋತಿ ಆಗೋ ಸಾಧ್ಯತೆ. ಬೋತಿ ಕೈ ತಂದಾಗ್ತಾ ಇದ್ದಾನೆ ಕ್ಷೇತ್ರ ರಕ್ಷಕ. 4ನೇ ಹುದ್ದರಿ ಕೈ ಚೆಲ್ತಾ ಇದೆ. ತಂಡ ಮೊತ್ತ
57ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಹಲೋ, ಹಲೋ, ಹಲೋ. ಮತ್ತೆ ಅಕ್ರಮ ಎನ್ನುವುದ ಸೂಚನೆ ಪ್ರಥಮ ಎಸೆದ ಅಕ್ರಮ ಆಗ್ತಾ ಇದೆ. ಒಂಟಿ ಹೊಡೆದ ಹೆಚ್ಚಳದ ತಂಡ ಮತ್ತು 58ಕ್ಕೆ ಮುನ್ನುಗ್ತಾ ಇದೆ. 58 ಲಾಸ್ ಆಫ್ 4 ವಿಕೆಟ್. ಆಸೀರ್ ಎಸೆತಗಾರಿಕೆಯಲ್ಲಿ ಉತ್ತಮವಾದ ಒಂದು ಎಸೆತ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಮತ್ತೆ ಎಸೆತಗಾರಿಕೆಯಲ್ಲಿ ಆಸೀರ್ ಮತ್ತೆ ಒಂದು ಬೀಸಿಗೆ ಹೊಡೆದ ಗಗನಚುಂಬಿ ಹೊಡೆತ. ಒಂಟಿ ಓಟ ಅವಡಿ ಓಟ ಆಗ್ತಾ ಇದ್ದಾನೆ ದಾಂಡಿಗ. ಮತ್ತು ಕೊಂಚ ಅವಡಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಅವಡಿ ಓಟದ ಹೆಚ್ಚಳದಲ್ಲಿ ಕಾಣಿದೆ. ತಂಡ ಮೊತ್ತ 60ಕ್ಕೆ ಮುನ್ನೋಗ್ತಾ ಇದೆ. ಮತ್ತೆ ಆಸೀರ್ ತನ್ನ ಕೂಟದ ದ್ವಿತೀಯ ಹಾಗೂ ಇನ್ನಿಂಗ್ಸ್ನ ಮತ್ತೆ ಒಂಟಿ ಓಟ ಲೆಗ್ ಪೈ ಮುಖಾಂತರವಾಗಿ ಒಂಟಿ ಓಟವನ್ನು ಮೂಡಿ ಬರ್ತಾ ಇದೆ. ಅನವಶ್ಯಕವಾಗಿ ರನ್ಔಟ್ ಆಗ್ತಾ ಇದ್ದಾನೆ. ಕೇವಲ ಒಂಟಿ ಓಟದ ಹೆಚ್ಚಳದಲ್ಲಿ ಕಾಣ್ತಾ ಇದೆ. ಆರನೇ ಓವರ್ನ ಚಾಲ್ತಿಯಲ್ಲಿ ಆಸೀರ್ ತೃತೀಯ ಎಸೆತಕ್ಕಾಗಿ ಹಲೋ, ಮತ್ತೆ ಆಸೀರ್ ಒಂಟಿ ಓಟ ತಂಡ ಮೊತ್ತದ
ಮತ್ತೆ ಹಸಿರ ಎಸೆತಗಾರಿಕೆಯಲ್ಲಿ ಮತ್ತೆ ಬೀಸಿಗೆ ಹೊಳೆದು ಹೊಳೆತಾ ಲಾಂಗ್ ಆಫ್ ವಿಭಾಗದಲ್ಲಿ ಒಂಟಿ ಆವಾಡಿ ಒಟ್ಟು ಅಂತ ಆಗ್ತಾ ಇದ್ದಾನೆ ದಾಂಡಿಗ. ಆವಡಿ ಓಟದ ಮುಖಾಂತರ ಮತ್ತೊಂದು ಅನವಶ್ಯಕವಾಗಿ ರನ್ ಔಟ್ ಆಗುವಂತ ಮುಖಾಂತರ ತಂಡ ಮೊತ್ತ ಕೊನೆ ಮತ್ತೆ ಆಕ್ರಮ ಎನ್ನುವಂತ ಸೂಚನೆ ಮೂಡಿ ಬರ್ತಾ ಇದೆ. ತಂಡ ಮೊತ್ತ 65. ಮತ್ತೆ ಲೆಗ್ ಬೈ ಮುಖಾಂತರ ಒಂಟಿ ಓಟದ ಮುಖಾಂತರ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ತಂಡ ಮೊತ್ತ 66. Hello.
Hello. GPL ಗಂಗೊಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ 6 ಸತತವಾಗಿ ನಮ್ಮ ಒಂದು ಪಂದ್ಯಾಕೂಟದಲ್ಲಿ 5 ಸೀಸನ್ ಪಂದ್ಯಾಕೂಟದಲ್ಲಿ ಸಹ ನಮ್ಮೊಂದಿಗಿದ್ದಂತಹ ಸಮೀರ್ ಉದ್ಯಾವರ್ ಇದೀಗಾಗಲೇ ನಮ್ಮಿಂದ ಅಗಲಿದ್ದಾರೆ. ಅವರ ಅನುಪಸ್ಥಿತಿ ನಮ್ಮನ್ನು ಬಹಳಷ್ಟು ಕಾಡ್ತಾ ಇದೆ. ಸದಾ ನಮ್ಮೆಲ್ಲರ ನೆನಪಿನಲ್ಲಿ ಇರುವಂತಹ ಒಂದು ಕ್ರೀಡಾಪಟು, ಕ್ರೀಡಾಭಿಮಾನಿ ಸಮೀರ್ ಉದ್ಯಾವರ್. ಅಲ್ಲಾಹ್ ಅವರ ಜನ್ನತನನ್ನು ಅವರಿಗೆ ಜನ್ನತ್ ನೀಡಲಿ ಎನ್ನುವುದು ಹರಿಸ್ತಾ ಪ್ರಾರ್ಥಿಸುತ್ತಾ ಮತ್ತೆ GPL ಸೀಸನ್ 6 ಅವರ ಸೇವೆಯ ನೆನಪಿಗಾಗಿ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಪ್ರಥಮ ಪಂದ್ಯಾಕೂಟ GPL ಸೀಸನ್ 6ನ ಪ್ರಥಮ ಪಂದ್ಯಾಕೂಟ ವಿದ್ವಾರ್ ಬಾಯ್ಸ್ ಹಾಗೂ ಟೀಮ್ ಶೈನ್ ಮ್ಯಾಂಗ್ಳೂರ್ ವಿರುದ್ಧವಾಗಿ. ಪ್ರಥಮ ಓವರ್ಗಾಗಿ ಸಜ್ಜತೆಯನ್ನು ಕಾಣ್ತಾ ಇದ್ದಾವೆ. ಪ್ರಥಮ ಎಸೆತ ಬಹಳಷ್ಟು ಉತ್ತಮವಾದ ಒಂದು ಮನಮೋಹಕ ಶೈಲಿ ಒಂದು ಎಸೆತ ಚೊಕ್ಕೆ ಆಗ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದವನ್ನು ನೀಡ್ತಾ ಇಲ್ಲ. ದ್ವಿತೀಯ ಎಸೆತ ಮನಮೋಹಕ ಶೈಲಿ ಒಂದು ಬಿರುಸಿನ ಹೊಡೆತ ಸಿಕ್ಸರ್ ಮಿಡ್ವಿಂಗ್ ಔಟ್ ವಿಭಾಗದಲ್ಲಿ ಪ್ರಥಮ ಸಿಕ್ಸರ್ ಮೂಡಿ ಬರ್ತಾ ಇದೆ. ದ್ವಿತೀಯ ಎಸೆತ ಕೊಂಚ ಟಾಸ್ ಆಗಿ ಬಂದಂಥ ಚೆಂಡು ತನ್ನ ಖಾತೆ ಆರಂಭಗೊಳ್ತಾ ಇದೆ 6 ಓಟಗಳ ಮುಖಾಂತರ. ಮಾತು ಒಂಟಿ ಓಟಕ್ಕೆ ಸೀಮಿತವನ್ನು ಕಾಣ್ತಾ ಇದ್ದೇವೆ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಓಟವನ್ನು ಹೆಚ್ಚಿನ ಕಾಣ್ತಾ ಇದೆ. ತಂಡ ಮೊತ್ತ 7ಕ್ಕೆ ಮುಂದೋಗ್ತಾ ಇದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ 3 ಎಸೆತಗಳನ್ನು ಎದುರಿಸಿ 7 ಓಟವನ್ನು ಕಳೆದು ಹಾಕ್ತಾ ಇದ್ದಾನೆ ದಾಂಡಿಗ ಶೇತಾನ್. ದಾಂಡಿಗ ತಂದಲ್ಲಿ ಆಶೀರ್ವಾದವನ್ನು ಕಾಣ್ತಾ ಇದ್ದೇವೆ. ವಿದ್ವಾರ್ ಬಾಯ್ಸ್ ಪರವಾಗಿ ಉತ್ತಮವಾದ ಒಂದು ಗೂಟ ರಕ್ಷಣೆ ಕಾಣ್ತಾ ಇದ್ದೇವೆ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಪ್ರಥಮ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ವಿದ್ವಾರ್ ಬಾಯ್ಸ್ ಪ್ರಥಮ ಹುದ್ದೆಯನ್ನು ಕಳ್ಕೊಡ್ತಾ ಇದೆ ಪ್ರಥಮ ಒಂದು ಚಾಲ್ತಿಯಲ್ಲಿ.
ಮತ್ತು ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಳತೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 8ಕ್ಕೆ ಮುಂದೋಗ್ತಾ ಇದೆ. ಪ್ರಥಮ ಓವರ್ ಚಾಲ್ತಿಯಾಲೆ ಪ್ರಥಮ ಓವರ್ ಮುಕ್ತಾಯದಲ್ಲಿ 8 ಓಟ 1 ಹುದ್ದೆಯ ನಷ್ಟವನ್ನು ಕಾಣ್ತಾ ಇದೆ ವಿದ್ವಾರ್ ಬಾಯ್ಸ್. ದ್ವಿತೀಯ ಓವರನ್ನು ಎಸೆಯಲು ಯಾರು ಬರ್ತಾರೆ ಕಾದು ನೋಡ್ಬೇಕಾಗ್ತಾ ಇದೆ. ನಿತಿನ್ ಶೆಟ್ಟಿ ಎರಡನೇ ಓವರ್ನು ಎಸೆಯಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ತೀರ್ಪುಗಾರನ್ನು ಬಳಸುತ್ತಾ ಮತ್ತೆ ರಿವರ್ಸ್ ಶಾಟಿಗಾಗಿ ಯತ್ನ ವಿಫಲತೆಯನ್ನು ಕಾಣ್ತಾ ಇದ್ದಾನೆ. ದಾಂಡಿಗ ಚುಕ್ಕಿ ಆಗ್ತಾ ಇದೆ ಚೆಂಡು. ದ್ವಿತೀಯ ಸೆತವನ್ನು ಎಸೆಯಲು ನೆಥಿನ್ ಮತ್ತೆ ನಿತಿನ್ ದ್ವಿತೀಯ ಸೆತವನ್ನು ಎಸೆಯಲು ತೀರ್ಪುಗಾರನ್ನು ಬಳಸುತ್ತಾ ಮತ್ತೆ ರಿವರ್ಸ್ ಶಾಟಿಗಾಗಿ ಯತ್ನ ಬೀಸುಗೆ ಮನಮೋಹಕ ಶೈಲಿ ಒಂದು ಹೊಡೆತ 6 ಓಟಗಳು ಸಿಕ್ಸರ್. ಮನಮೋಹಕ ಶೈಲಿ ಒಂದು ಹೊಡೆತ ಮೂಡಿ ಬರ್ತಾ ಇದೆ ದಾಂಡಿಗನಿಂದ. ವೇವ್ ಶೇಪ್ ಮುಖಾಂತರವಾಗಿ ಪ್ರಥಮ ಸಿಕ್ಸರ್ ದಾಟಿಸ್ತಾ ಇದ್ದಾನೆ ದಾಂಡಿಗ. ತಂಡ ಮೊತ್ತ 14 ಮುನ್ನುಗ್ತಾ ಇದೆ ದ್ವಿತೀಯ ಚಾಲ್ತಿಯಲ್ಲಿ. ಮತ್ತೆ ಎಸೆತಗಾರಿಕೆಯಲ್ಲಿ ನಿತಿನ್ ಒಂದೊಂದು ಎಸೆತ ಲೆಗ್ ಬೈ ಮುಖಾಂತರ ಒಂಟಿ ಓಡೋನಿಗೆ ತಂಡ ಹೆಸರು 67 ಓಟವನ್ನು ಬೆನ್ನಟ್ಟುತ್ತಾ ವಿದ್ವಾರ್ ಬಾಯ್ಸ್. ಮತ್ತೆ ನಿತಿನ್ ಎಸೆತಗಾರಿಕೆಯಲ್ಲಿ ಕೊಂಚ ಹೊರನಡೆದು ಕಂಡದ ಚೆಂಡು ಆಕ್ರಮಕ ಒಂಟಿ ಓಟ ಹಾಗೂ ಬೈ ಮುಖಾಂತರ ಒಂಟಿ ಓಟ ಅವಡಿ ಓಟದ ಹೆಚ್ಚಳತೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತದಲ್ಲಿ ಅವಡಿ ಓಟದ ಹೆಚ್ಚಳತೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 17ಕ್ಕೆ ಮುನ್ನುಗ್ತಾ ಇದೆ.
ಮತ್ತೆ ನಿತಿನ್ ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ ವಿಫಲತೆಯನ್ನು ಕಾಣ್ತಾ ಇದೆ. ದಾಂಡಿಗ ಒಂಟಿ ಓಟ ಬೈ ಮುಖಾಂತರ ಮೂಡಿ ಬರ್ತಾ ಇದೆ. ತಂಡ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಿನದು ಕಾಣಿದೆ. ತಂಡ ಮೊತ್ತ 11ಕ್ಕೆ ಮುಡ್ತಾ ಇದೆ. ಮತ್ತೆ ನಿತಿನ್ ಷಡೆ ಐದನೇ ಶತಕ್ಕಾಗಿ ಟಾಸಾಗಿ ಬಂದಂತ ಚೆಂಡು ವಾಂಟೆ ಅವಡಿ ಓಟದಾಗ್ತಾ ಇದ್ದಾನೆ. ಅವಡಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಅವಡಿ ಓಟಗಳ ಹೆಚ್ಚಿನ ಕಾಣ್ತಾ ಇದೆ. ತಂಡ ಮೊತ್ತ 20ಕ್ಕೆ ಮುಂದೂಗ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಅರವತ್ತ 7ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ವಿದ್ವಾರ್ ಬಾಯ್ಸ್ ಅಧಾವ ರೀತಿ ಗುರಿ ತಲುಪತ್ತೆ ಕಾದು ನೋಡಬೇಕಾಗ್ತಾ ಇದೆ. ಇರುವ ತಂಡಗಳು GPL ಹಣಾಣಿಯಲ್ಲಿ ಪ್ರಥಮ ಪಂದ್ಯಾಕೂಟ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಮತ್ತೆ ನಿತಿನ್ ಕೊನೆಯ ಶತಕ್ಕಾಗಿ ತೀರ್ಪುಗಾರರು ಬಳಸುತ್ತಾ ಮತ್ತೆ ಬೀಸಿಗೆ ಹೊಡೆತಕ್ಕೆ ಯತ್ನ ಬೈ ಮುಖಾಂತರ ಒಂಟಿ ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದೆ. ಉತ್ತಮವಾದ ಕ್ಷೇತ್ರ ಶ್ರೇಣಿ ಮೂಡಿ ಬರ್ತಾ ಇದೆ. ಅಂಕಣದ ಭಾಗದಲ್ಲಿ ತಂಡದ ಮೊತ್ತದಲ್ಲಿ ಒಂಟಿ ಹೊಡೆದ ಹೆಚ್ಚಳ. ತಂಡ ಮೊತ್ತ 21 ಲಾಸ್ ಆಫ್ 1 ವಿಕೆಟ್ ಆಫ್ಟರ್ ಕಂಪ್ಲೀಷನ್ ಆಫ್ 2 overs. ಮನಮೋಹನಕ ಶೈಲಿಯ ಒಂದು ಹೊಡೆತ. 6 ಓಟಗಳು ಬಹಳಷ್ಟು ಮನಮೋಹಕ ಶೈಲಿಯ ಹೊಡೆತಗಳು ಮೂಡಿ ಬರ್ತಾ ಇದೆ. ಅಂಕಣದ ಭಾಗದಲ್ಲಿ ತೃತೀಯ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಆಗಿ ಮೂಡಿ ಬರ್ತಾ ಇದೆ. 67 ಓಟವನ್ನು ಬೆನ್ನಟ್ಟುತ್ತಾ ವಿದ್ವಾರ್ ಬಾಯ್ಸ್ ತಂಡ ಟೀಮ್ ಶೈನ್ ಬೆಂಗಳೂರು ವಿರುದ್ಧವಾಗಿ
ತನ್ನ ಗುರಿಯನ್ನು ತಲುಪುವಲ್ಲಿ ಸಫಲತೆಯನ್ನು ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ಮನಮೋಹಕ ಶೀಲ ಒಂದು ಹೊಡೆತ ಕೇವಲ ಒಂಟಿ ಓಟಕ್ಕೆ ಸೀಮಿತವನ್ನು ಕಾಣ್ತಾ ಇದೆ. ಉತ್ತಮವಾದ ಒಂದು ಕ್ಷೇತ್ರ ಮುಡಿ ಬರ್ತಾ ಇದೆ. ಹಲೋ ಮತ್ತೆ ತೃತೀಯ ಎಸೆತಕ್ಕಾಗಿ ಕೊಂಚ ಹೊರ ನಡೆಯನ್ನು ಕಂಡ ಚೆಂಡು ಅದಾವ ತೀರ್ಪು ನೋಡಬೇಕಾದ್ರೆ ಚುಕ್ಕಿ ಆಗ್ತಾ ಇದೆ. ಕೊಂಚ ಮಟ್ಟಿಗೆ ಸಫಲತೆಯನ್ನು ಕಾಣ್ತಾ ಇದ್ದಾನೆ ಎಸೆತಗಾರ. ಮತ್ತೆ ಎಸೆತಗಾರಿಕೆಯಲ್ಲಿ ನಾಲ್ಕನೇ ಎಸೆತಕ್ಕಾಗಿ ಮತ್ತೆ ಗಗನ ಚುಂಬಿ ಹೊಡೆತ ಬೋತಿಯಾಗುವ ಸಾಧ್ಯತೆ ಆ ಕ್ಷೇತ್ರ ಕ್ಷಣ ಇಲ್ಲ. ಮತ್ತೆ ಚುಕ್ಕೆ ಒಂಟಿ ಓಟಕ್ಕೆ ಸೀಮಿತವನ್ನು ಕಾಣ್ತಾ ಇದ್ದೇವೆ. ಒಂಟಿ ಓಟದ ಮುಖಾಂತರವಾಗಿ ತಂಡ ಮೊತ್ತ 29. ಮತ್ತೆ ಬೀಸುಗೆ ಹೊಡೆತಕ್ಕೆ ಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಕೇವಲ 8 ಓಟವನ್ನು ಈ ಓವರಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಪ್ರಥಮ ಎಸೆತದಲ್ಲಿ 6 ಅನ್ನು ಬಿಟ್ಟುಕೊಟ್ಟರು ಸಹ ತನ್ನ ಬಳಿಕ ಯಶಸ್ವಿ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾನೆ ಎಸೆತಗಾರ. ಮತ್ತೆ ಮನಮೋಹಕ ಶೈಲಿ ಒಂದು ಹೊಡೆತ ಸಿಕ್ಸ್ ಆಗಿ ಮುಡಿ ಬರ್ತಾ ಇದೆ. ತಂಡ ಮೊತ್ತದಲ್ಲಿ 6 ಓಟಗಳ ಹೆಚ್ಚಿನದನ್ನು ಕಾಣ್ತಾ ಇದ್ದೇವೆ. ತಂಡ ಮೊತ್ತ 35ಕ್ಕೆ ಮುಂದೋಗ್ತಾ ಇದೆ. 36ಕ್ಕೆ ಮುಂದೋಗ್ತಾ ಇದೆ. ನೊಬಾಲ್ ಎನ್ನುವಂಥ ಸೂಚನೆ, ಅಕ್ರಮ ಎನ್ನುವಂಥ ಸೂಚನೆ. ನೊಬಾಲ್ 7 ರನ್ಸ್. ಮತ್ತೆ ಕೊನೆಯ ಎಸೆತಕ್ಕಾಗಿ ಮತ್ತೆ ಬೀಸುಗೆ ಮನಮೋಹಕ ಶೀಲ ಒಂದು ಹೊಡೆದ ಬುತ್ತಿಯಾಗುವ ಸಾಧ್ಯತೆ. ಫ್ರೀ ಹಿಟ್ ಆದ ಕಾರಣ ಬುತ್ತಿಯನ್ನು ಪಡೆದರೂ ಸಹ ಸಫಲತೆಯನ್ನು ಕಾಣ್ತಾ ಇಲ್ಲ. ತಂಡದ ಮೊತ್ತ 38. 3 ಓವರ್ಗಳ ಮುಕ್ತಾಯದಲ್ಲಿ 38 ಓವರ್ಗಳು ಕಲೆ ಹಾಕ್ತಾ ಇದೆ. ಮತ್ತೆ 3 ಓವರ್ಗಳ 18 ಎಸೆತಗಳ ಮುಂದೆ ಇಪ್ಪತ್ತ 29 ಓಟಗಳ ಅವಶ್ಯಕತೆಯನ್ನು ಕಾಣ್ತಾ ಇದ್ದಾವೆ. ಹದಿನೆಂಟು ಎಸೆತಗಳ ಮುಂದೆ 29ರ ಗುರಿಯನ್ನು ಕಾಣಬೇಕಾಗ್ತಾ ಇದೆ.
ಎಸೆತಗಾರಿಕೆಯಲ್ಲಿ ಜುನೈದ್ ರವನ್ನು ಕಾಣ್ತಾ ಇದ್ದಾವೆ. ಜುನೈದ್ ತನ್ನ ಕೂಟದ ಪ್ರಥಮ ಹಾಗೂ ಇನ್ನಿಂಗ್ಸಿನ 4ನೇ ಓವರ್ನ ಎಸೆಯಲು ಮತ್ತೆ ರಿವರ್ಸ್ ಆರ್ಡರಿಗಾಗಿ ಯತ್ನ ಒಂಟಿ ಹೊಡೆದ ಲೆಗ್ ಬೈ ಮುಖಾಂತರವಾಗಿ ಒಂಟಿ ಹೊಡೆದ ಹೆಚ್ಚಳತೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 39ಕ್ಕೆ ಮುನ್ನುಗ್ತಾ ಇದೆ 4ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಜುನೈದ್ ಎಸೆತಗಾರಿಕೆಯಲ್ಲಿ ದ್ವಿತೀಯ ಓವರ್ ಎಸೆತವನ್ನು ಎಸೆಯಲು ಮತ್ತೆ ಚೊಕ್ಕೆ ಆಗ್ತಾ ಇದೆ. ರನ್ಔಟ್ ಆಗೋದು ಸಾಧ್ಯತೆ ಇತ್ತು, ಕೈ ಚೆಲ್ತಾ ಇದ್ದಾನೆ ಕ್ಷೇತ್ರರಕ್ಷಕ. ಮತ್ತೆ ಚುಕ್ಕಿ ಆಗ್ತಾ ಇದೆ, ಕೊಂಚ ಸಫಲತೆಯನ್ನು ಕಾಣ್ತಾ ಇದ್ದಾನೆ ಜುನೈದ್ ಎಸೆತಗಾರಿಕೆಯಲ್ಲಿ. ತಂಡ ಮೊತ್ತ 40ಕ್ಕೆ ಮುನ್ನುಗ್ತಾ ಇದೆ. ಮತ್ತೆ ಜುನೈದ್ ಎಸೆತಗಾರಿಕೆಯಲ್ಲಿ ಮತ್ತೆ ರಿವರ್ಸ್ ಶಾಟಿಗಾಗಿ ಯತ್ನ ಒಂಟಿ ಹೊಡೆದ ತಂಡ ಆಗ್ತಾ ಇದ್ದಾನೆ ದಾಂಡಿಗ. ಒಂಟಿ ಹೊಡೆದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಹೊಡೆದ ಹೆಚ್ಚಿನ ಕಾಣ್ತದೆ. ತಂಡ ಮೊತ್ತ 41ಕ್ಕೆ ಮುನ್ನುಗ್ತಾ ಇದೆ. ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ, 4ನೇ ಓವರ್ನ ಕೊನೆ ಎಸೆತ. 67 ಓಟವನ್ನು ಬೆನ್ನಟ್ಟಬೇಕಾದಂಥ ತಂಡ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನು ಕಾಣ್ತಾ ಇದೆ ಈ ಒಂದು ಓವರ್ನಲ್ಲಿ. ಮತ್ತು ಬಿರುಸಿನ ಒಂದು ಹೊಡೆತ ಸಿಕ್ಸರ್ ಆಗಿ ಮೂಡಿ ಬಂದಿತ್ತು. ತಂಡ ಮೊತ್ತ 47. ಹನ್ನೆರಡು ಎಸೆತ 20 ಓಟಗಳ ಅವಶ್ಯಕತೆಯನ್ನು ಕಾಣಬೇಕಾಗ್ತಾ ಇದೆ.
ಸ್ಪಷ್ಟ ಗೆಲುವಿಗಾಗಿ ವಿದ್ವಾರ್ ಬಾಯ್ಸ್ ತಂಡಕ್ಕೆ ಅಥವಾ ರೀತಿ ಗುರಿಯನ್ನು ತಲುಪತ್ತೆ ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ಒಂದು ಮನಮೋಹಕ ಶೈಲಿಯ ಒಂದು ಹೊಡೆತ 6 ಓಟಗಳು ಸಿಕ್ಸರ್ ಆಗಿ ಮೂಡಿ ಬರ್ತಾ ಇದೆ. ತಂಡ ಮೊತ್ತದಲ್ಲಿ 6 ಓಟಗಳ ಎಚ್ಚರಿಕೆ ತಂಡ ಮೊತ್ತ 53, 53 ಲಾಸ್ ಆಫ್ 1 ವಿಕೆಟ್. ಮತ್ತೆ 1 ಓಟ ಅವಳಿ ಓಟವನ್ನು ತಂದದ್ದಾಗ್ತಾ ಇದ್ದಾರೆ ಇರುವ ದಾಂಡಿಗರು. ತಂಡ ಮಟ್ಟದಲ್ಲಿ 60 ಅವಳಿ ಓಟಗಳು ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡ ಮೊತ್ತ 55ಕ್ಕೆ ಮುನ್ನುಗ್ತಾ ಇದೆ. 67 ಓಟವನ್ನು ಕಲೆ ಹಾಕಬೇಕಂತ ತಂಡ ಕೊಂಚ ಸಫಲತೆಯನ್ನು ಕಾಣ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ವಿದ್ವಾರ್ ಬಾಯ್ಸ್ ಮತ್ತೆ ಕೊಂಚ ಹೊರನಡೆಯನ್ನು ಕಂಡಂತ ಚೆಂಡು ಅಕ್ರಮ ಎನ್ನುವಂಥ ಸೂಚನೆ ತೀರ್ಪುಗಾರರಲ್ಲಿ ಮೂಡಿ ಬರ್ತಾ ಇದೆ. ಅಕ್ರಮ ಓಟಗಳ ಮುಖಾಂತರ ಓಟದ ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡ ಮೊತ್ತ 56ಕ್ಕೆ ಮುನ್ನುಗ್ತಾ ಇದೆ. ಕೇವಲ 11 ಓಟಗಳ ಅವಶ್ಯಕತೆಯನ್ನು ಕಾಣ್ತಾ ಇದೆ. ಮತ್ತೆ ಕೊಂಚ ನಿಧಾನಗತಿ ಎಸೆತ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದವನ್ನು ನೀಡ್ತಾ ಇಲ್ಲ. ಚಾಣಾಕ್ಷತನದ ಒಂದು ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾನೆ ಎಸೆತಗಾರ. ಈ ಒಂದು ಕ್ಷಣದಲ್ಲಿ ಮತ್ತೆ ಎಸೆತಗಾರಿಕೆಯಲ್ಲಿ ಸಜ್ಜಾಗ್ತಾ ಇದ್ದಾನೆ ಎಸೆತಗಾರ. ಮತ್ತೆ ಗಾಡಿ ವಿರುದ್ಧ ದಿಕ್ಕಿನಲ್ಲಿ ರಿವರ್ಸ್ ಮಾಡುವಂಥ ಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಚುಕ್ಕಿ ಆಗ್ತಾ ಇದೆ. ಉತ್ತಮವಾದ ಒಂದು ಎಸೆತಗಾರಿಕೆ ನೀಡ್ತಾ ಇದ್ದಾನೆ ಈ ಒಂದು ಕ್ಷಣದಲ್ಲಿ ಎಸೆತಗಾರ. ಕೊಂಚ ಮಟ್ಟಿಗೆ ಯಶಸ್ವಿ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾನೆ. ಮತ್ತೆ ಬೀಸುಗೆ ಮನಮೋಹಕ ಶೈಲಿಯ ಒಂದು ಹೊಡೆತ 6 ಓಟಗಳು ಮೂಡಿ ಬರ್ತಾ ಇದೆ. ಬಹಳಷ್ಟು ಉತ್ತಮವಾದ ಒಂದು ಹೊಡೆತಗಾರಿಕೆ ನೀಡ್ತಾ ಇದ್ದಾನೆ ದಾಂಡಿಗ. 6 ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ 62ಕ್ಕೆ ಮುನ್ನುಗ್ತಾ ಇದೆ. ಕೇವಲ 5 ಓಟಗಳ ಅವಶ್ಯಕತೆಯನ್ನು ಕಾಣಿಸಬೇಕಾಗ್ತಾ ಇದೆ. ವಿದ್ವಾರ್ ಬಾಯ್ಸ್ ತಂಡಕ್ಕೆ ವಿರುದ್ಧವಾಗಿ ಮ್ಯಾಂಗ್ಳೂರು ಈ ಒಂದು ಕ್ಷಣದಲ್ಲಿ ಕೇವಲ 6 ಎಸೆತಗಳ ಮುಂದೆ 5 ಓಟಗಳ ಅವಶ್ಯಕತೆ ಸ್ಪಷ್ಟ ಜಯಕ್ಕಾಗಿ. ಶೇತಾನ್ 14 ಎಸೆತಗಳ ಮುಂದೆ 32 ಓಟವನ್ನು ಕಲೆ ಹಾಕಿದ್ದಾರೆ. ಆರು ಎಸೆತ 5 ಓಟಗಳ ಅವಶ್ಯಕತೆ ಸ್ಪಷ್ಟ ಜಯಕ್ಕಾಗಿ. ಟೀಮ್ ಶೈನ್ ಬೆಂಗಳೂರು ತಂಡ 66 ಓಟವನ್ನು ಕಲೆ ಹಾಕಿತ್ತು.
ಇದಾಗಿ ವಿದ್ವಾರ್ ಬಾಯ್ಸ್ 5 ಓಟಗಳ ಮುಕ್ತಾಯದಲ್ಲಿ 62 ಓಟವನ್ನು ಕಲೆ ಹಾಕ್ತಾ ಇದೆ. ಕೇವಲ ಸ್ಪಷ್ಟ ಜಯಕ್ಕಾಗಿ 5 ಓಟಗಳ ಅವಶ್ಯಕತೆ 6 ಎಸೆತಗಳ ಮುಂದೆ. ಅಥವಾ ರೀತಿ ಟಾರ್ಗೆಟ್ ಚೇಸ್ ಆಗುತ್ತೆ, ಕಾದು ನೋಡಬೇಕಾಗಿದೆ. ಮತ್ತೆ ಒಂದು ಉತ್ತಮವಾದ ಒಂದು ಹೊಡೆತ ಮಿಡ್ ಆಫ್ ವಿಭಾಗದಲ್ಲಿ 4 ಓಟಗಳು. ಪ್ರಥಮ ಎಸೆತದಲ್ಲಿ 4 ಓಟವನ್ನು ತಂದಾಗ್ತಾ ಇದ್ದಾನೆ ದಾಂಡಿಗ. ಶೇಜಾನ್ 15 ಎಸೆತಗಳ ಮುಂದೆ 36 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ. ಶೇಜಾನ್ ಉತ್ತಮವಾದ ಒಂದು ಇನ್ನಿಂಗ್ಸ್ ಕಟ್ಟಿತು, ಅಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾನೆ. ಶೇಜಾನ್ ಕೇವಲ ಸ್ಪಷ್ಟ ಜಯಕ್ಕಾಗಿ 1 ಓಟದ ಅವಶ್ಯಕತೆಯನ್ನು ಕಾಣ್ತಾ ಇದೆ. ಮಾತ್ರ ಸ್ಪಷ್ಟವಾದ ಒಂದು ಜಯವನ್ನು ಕಾಣ್ತಾ ಇದೆ.